ಎಲ್ರಿಗೂ ನಮಸ್ಕಾರ. ಬಿಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 23/1/2024ರಂದು ನಮ್ಮ ಪೊಲೀಸ್ ಪರೀಕ್ಷೆ ನಡೀತಾ ಇದೆ. ಎಕ್ಸಾಮ್ 545 ಹುದ್ದೆಗಳ ಎಕ್ಸಾಮ್ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಪರೀಕ್ಷೆಯ ವಸ್ತ್ರ ಸಂಹಿತೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಟೆಲಿಗ್ರಾಮಲ್ಲಿ PDF ಅನ್ನು ಶೇರ್ ಮಾಡಲಾಗಿದೆ. ಅಧಿಕೃತವಾದ ವೆಬ್ಸೈಟಲ್ಲಿ ನೀವು ನೋಡ್ಬೋದಾಗಿದೆ. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಿರುವುದಿಲ್ಲ. ಹಾಗಾಗಿ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ ಧರಿಸಲು ಆದ್ಯತೆಯನ್ನು ನೀಡಬೇಕು. ಪ್ಯಾಂಟ್ ಮತ್ತು ಸರಳ ಪ್ಯಾಂಟು, ಜೇಬುಗಳು ಹೆಚ್ಚು ಇಲ್ಲದೆ ಇರತಕ್ಕಂಥದ್ದು ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆಯ ಡ್ರೆಸ್ ಕೋಡ್ ಆಗಿರ್ತದೆ. ಕುರ್ತಾ, ಪೈಜಾಮಾ, ಜೀನ್ಸ್ ಪ್ಯಾಂಟ್ಗಳನ್ನು ಅನುಮತಿಸಿರೋದಿಲ್ಲ. ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜಿಪ್ ಪಾಕೆಟ್ಗಳು, ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವಂಥ ಬಟ್ಟೆಗಳನ್ನು ತೊಡುವಂತಿರೋದಿಲ್ಲ. ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳು, ಉಂಗುರಗಳು ಮತ್ತು ಕಡಗಗಳನ್ನು ಧರಿಸುವುದನ್ನು ನಿಷೇಧ ಮಾಡಲಾಗಿದೆ. ಇದಿಷ್ಟು ಇವು 4 ಪ್ರಮುಖವಾದ ವಿಷಯಗಳು, 5 ಪ್ರಮುಖವಾದ ವಿಷಯಗಳು ಕೂಡ ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ತದೆ. ಈ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀವು ಫಾಲೋ ಮಾಡಬೇಕು. ಇದು ಡ್ರೆಸ್ ಕೋಡ್ ಆಗಿರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆಗೆ ಬಂದರೆ, ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ, ಹೂಗಳು, ಬ್ರೂಚ್ಗಳು ಅಥವಾ ಬಟನ್ಗಳನ್ನು ಹೊಂದಿರುವ ಬಟ್ಟೆಗಳನ್ನು ಧರಿಸುವುದನ್ನು ನಿಷೇಧ ಮಾಡಲಾಗಿದೆ. ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು, ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸಬಾರದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಅವರಿಗೆ ಮುಜುಗರವಾಗದಂತೆ ಮತ್ತು ನಾವು ಉಲ್ಲೇಖಿಸಿರುವ ನಿಯಮದಂತೆ ಧರಿಸುವಂತೆ ನಿರ್ದೇಶಿಸಲಾಗಿದೆ ಅನ್ನೋ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಎತ್ತರವಾದ ಹಿಮ್ಮಡಿಯ ಶೂಗಳನ್ನು ಅಥವಾ ಚಪ್ಪಲಿಗಳನ್ನು ಮತ್ತು ದಪ್ಪವಾದ ಅಡಿಭಾಗ ಹೊಂದಿರುವಂಥ ಶೂಗಳನ್ನಾಗಲಿ ಚಪ್ಪಲಿಗಳನ್ನಾಗಲಿ ಧರಿಸುವುದನ್ನು ನಿಷೇಧಿಸಲಾಗಿದೆ. ತೆಳುವಾದ ಅಡಿಭಾಗ ಹೊಂದಿರುವ ಚಪ್ಪಲಿಗಳನ್ನು ಧರಿಸುವುದು ಕಡ್ಡಾಯವಾಗಿದೆ. ಇಷ್ಟು ಮಾಹಿತಿಗಳು ದಿನಾಂಕ 23/1/2024ರಂದು ನಮ್ಮ ಪೊಲೀಸ್ ಇಲಾಖೆಯ ಪರೀಕ್ಷೆ ನಡೀತಿದೆ. 545 ಸಿವಿಲ್ PSI ನೇಮಕಾತಿಯ ಮರುಪರೀಕ್ಷೆ ನಡೀತಿದೆ. ಅದರ ಕುರಿತಾಗಿ ಡ್ರೆಸ್ ಕೋಡ್ನ ಕುರಿತಾಗಿ ಎಕ್ಸಾಮಿನೇಷನ್ಗೆ ನೋಡಿಸಿರ್ತಕ್ಕಂಥ ಮಾಹಿತಿಯಾಗಿದೆ. ಒಟ್ಟು 545 ಹುದ್ದೆಗಳಿಗೆ 54,000ಕ್ಕೂ ಹೆಚ್ಚು ಅರ್ಜಿಗಳನ್ನು ಹಾಕಿದ್ದಾರೆ. ಸೊ ಎಕ್ಸಾಮ್ ಆಗಿರೋದ್ರಿಂದ ಆ ಒಂದು ಸ್ಟ್ಯಾಟ್ಸನ್ನು ಕನ್ಸಿಡರ್ ಮಾಡಿ ಹೇಳೋದಾದರೆ, ದಿನಾಂಕ 23/1/2024ರಂದು ಈ ಒಂದು ಪರೀಕ್ಷೆ ನಡೆಯುತ್ತೆ. ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಪೇಪರ್ 1 ನಡೆಯುತ್ತೆ, 50 ಅಂಕಗಳದು. ಮಧ್ಯಾಹ್ನ 1 ಗಂಟೆಯಿಂದ 2:30 ತನಕ ಪೇಪರ್ 2 ಇರ್ತದೆ, 150 ಅಂಕಗಳಿಗೆ MCQ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರ್ತದೆ. ಮಂಗಳವಾರ ಈ ಪರೀಕ್ಷೆ ನಡೀತದೆ. ಸೊ ಎಕ್ಸಾಮ್ನ ಬರೀತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಈ ಡ್ರೆಸ್ ಕೋಡನ್ನು ತಪ್ಪದೆ ಫಾಲೋ ಮಾಡಿ ಯಾರ್ಯಾರು ಪರೀಕ್ಷೆಯನ್ನು ಬರೀತಿದ್ದಾರೆ ಆ ಎಲ್ಲ ಅಭ್ಯರ್ಥಿಗಳು ಕೂಡ. ಕ್ಷಣದ ಮಾಹಿತಿಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಟೆಲಿಗ್ರಾಮ್ನ ಲಿಂಕ್ ಕೂಡ ಅವೈಲೇಬಲ್ ಇದೆ. ಇನ್ನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಡಿಯೋಗಳು ಚಾನಲಲ್ಲಿ ಬರ್ತಾ ಇದೆ. ರಿವಿಷನ್ ಪರ್ಪಸ್ಗೋಸ್ಕರ ನೀವು ಆ ವಿಡಿಯೋಗಳನ್ನು ನೋಡ್ತಾ ಹೋಗ್ಬೋದು. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.